ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲಾಸ್ಟ್ ವೀಡಿಯೋದಲ್ಲಿ ಕನಕಾಂಬರ ಹಾರ್ವೆಸ್ಟ್ ಮಾಡಿದ್ದು ಎಲ್ಲ ವೀಡಿಯೋ ಹಾಕಿದ್ದೆ. ಅದೆಲ್ಲ ಹಾರ್ವೆಸ್ಟ್ ಮಾಡ್ಕೊಂಡ್ಮೇಲೆ ನೋಡಿ, ಇವಾಗ ಕನಕಾಂಬರ ಗಿಡ ಫುಲ್ಲು ಕಲರ್ಲೆಸ್ಸಾಗಿ ಕಾಣ್ತಾಯಿದೆ. ಬರೀ ಗ್ರೀನ್ ಕಲರ್ ಮಾತ್ರ ಕಾಣ್ತಾಯಿದೆ. ಇದಾಗಲೇ ತೆಗೆದು 1 ಡೇ ಆಯಿತು. ಇವತ್ತಿಗೆ ಸ್ವಲ್ಪ ಚೆನ್ನಾಗೇ ಕಾಣ್ತಾಯಿದೆ ಹೂವು ಎಲ್ಲ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಮಳೆ ಬರುತ್ತೆ ಅಂತೇಳಿನೇ ನಾನು ಕನಕಾಂಬರ ಹೂವು ಕಿತ್ಕೊಂಡೆ ಅಲ್ವಾ. ಸಂಜೆ ಅಷ್ಟರಲ್ಲಿ ಮಳೆ ಅಂತೂ ತುಂಬ ಜೋರಾಗಿ ಬಂತು. ನೋಡಿ, ಪಾಟಾಗೆಲ್ಲ ನಾವು ಗೊಬ್ಬರ ಹಾಕಿದ್ವಿ, ಎಲ್ಲ ತುಂಬ್ಕೊಂಬಿಟ್ಟಿತ್ತು. ಅಷ್ಟು ಮಳೆ ಬಂತು ಸಿಕ್ಕಾಪಟ್ಟೆ. ನೋಡಿ ಎಷ್ಟು ನೀರು ತುಂಬ್ಕೊಂಬಿಟ್ಟಿದೆ ಪಾಟಲ್ಲೆಲ್ಲ. ಅದನ್ನೆಲ್ಲ ಚೆಲ್ಲಿಡಬೇಕು. ಮಾರನೇ ದಿವಸ ಬೆಳಗ್ಗೆ ನೋಡಿ, ಹೈಬಿಸ್ಕಸ್ ಎಲ್ಲ ಅರಳಿದೆ ಇವತ್ತು. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಕಲರೆಲ್ಲ. ಇದರಲ್ಲಂತೂ ತುಂಬ ಮೊಗ್ಗಾಗಿದೆ. ನೀವೇ ನೋಡ್ಬೋದು, ಹೊಸ ಚಿಗುರು ಎಲ್ಲ ಬಂದಿದೆ. ಆಲ್ಮೋಸ್ಟು ಗೊಬ್ಬರ ಎಲ್ಲ ಹಾಕಿದ್ದಕ್ಕೆ 4-5 ಡೇಸ್ ಆಯಿತು. ಈರುಳ್ಳಿ ಚಿಪ್ಪೆ ನೆನೆಸಿಟ್ಟಿದ್ದೀನಿ, ಯಾಕಂದರೆ ಗಿಡಗಳಿಗೆಲ್ಲ ಕೊಡಬೇಕು ಅಂತೇಳ್ಬಿಟ್ಟು. ಬರೀ ತಿಪ್ಪೆ ಗೊಬ್ಬರ ಕೊಟ್ಟಿದ್ದೀವಿ. ಈರುಳ್ಳಿ ಚಿಪ್ಪೆ ಫ್ಲವರ್ಸ್ನ ಬೂಸ್ಟ್ ಮಾಡುತ್ತೆ, ಜಾಸ್ತಿ ಫ್ಲವರಿಂಗ್ ಆಗುತ್ತೆ. ಗೊಬ್ಬರದಿಂದ ಗಿಡ ಚೆನ್ನಾಗಿ ಬರ್ಬೋದು. ಫ್ಲವರಿಂಗ್ ಆಗಬೇಕು ಅಂದರೆ ನಾವು ಸ್ವಲ್ಪ ಲಿಕ್ವಿಡ್ ಫರ್ಟಿಲೈಸರ್ ಕೊಡಲೇಬೇಕು. ಹಂಗಾಗಿ ಇಲ್ಲೂ ಈರುಳ್ಳಿ ಚಿಪ್ಪೆ ಎಲ್ಲ ನೆನೆಸಿಟ್ಟಿದ್ದೀನಿ. ಕೊಡೋವಾಗ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಇವತ್ತು ನೋಡಿ, ಇದು ಫುಲ್ಲು ಹುಳ ಆಗ್ಬಿಟ್ಟಿತ್ತಲ್ಲ, ಔಷಧಿ ಎಲ್ಲ ಹೊಡೆದ್ಮೇಲೆ ಸ್ವಲ್ಪ ಗಿಡ ಸಿಕ್ಕಾಪಟ್ಟೆ ಎಲ್ಲ ಎಲ್ಲೋ ಆಗಿದೆ ಎಲೆಗಳೆಲ್ಲ. ಅದೆಲ್ಲ ಉದ್ರೋದ್ಮೇಲೆ ಹೊಸ ಎಲೆ ಬರುತ್ತೆ. ಮತ್ತು ಹೂವೂ ಅಷ್ಟೇ ಚೆನ್ನಾಗಿ ಬರ್ತಾಯಿದೆ ಇವಾಗ. ಆವಾಗ ಒಂದೇ ಒಂದು ಹೂವು ಬಿಡ್ತಾಯಿತ್ತು, ಇವಾಗ ನೋಡಿ 3-4 ಹೂವು ಬರ್ತಿದೆ. ನೋಡಿ ಕನಕಾಂಬರ ಅವತ್ತಿಗೂ ಇವತ್ತಿಗೂ ನೋಡಿ ತಿರ್ಗಾ ಅಷ್ಟೇ ಕಲರ್ ಫುಲ್ಲಾಗಿ ಬರ್ತಾಯಿದೆ ಹೂವುಗಳೆಲ್ಲ. ಆದರೆ ಲಾಸ್ಟ್ ಟೈಮ್ ಇದ್ದಷ್ಟಿಲ್ಲ, ಆದರೂ ಪರವಾಗಿಲ್ಲ, ಇವತ್ತು ಬರ್ತಾಯಿದೆ. ಇದನ್ನು ಇನ್ನೂ 2 ಡೇಸ್ ಬಿಟ್ಟು ಹಾರ್ವೆಸ್ಟ್ ಮಾಡ್ಕೊತೀವಿ, ಯಾಕಂದರೆ ಹೂವು ಜಾಸ್ತಿ ಸಿಗುತ್ತೆ ಅವಾಗ. 3 ಹೂವು ಪಿಂಕದು ಸಿಕ್ತು, 1 ವೈಟು, ಇನ್ನು ತುಂಬಾ ಮೊಗ್ಗಿದೆ. ಎಕ್ಸೋರಾನೂ ಅಷ್ಟೇ. ನೋಡಿ ಕನಕಾಂಬರನೂ ಅಷ್ಟೇ. ಹಾರ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ನಾನು ಪೂಜೆಗೆ. ಬೆಳಗ್ಗೆನೇ ಎಲ್ಲ ಪೂಜೆ ಎಲ್ಲ ಆಗಿಬಿಡುತ್ತೆ. ಹಂಗಾಗಿ ನಾನು ವಿಡಿಯೋ ಮಾಡಿಬಿಟ್ಟು ಹೂವು ಎಲ್ಲ ಹಾರ್ವೆಸ್ಟ್ ಮಾಡ್ಕೊಂಡೋಗಿ ಇಟ್ಬಿಡ್ತೀನಿ. ಮತ್ತು ಇನ್ನೊಂದು ರೋಡಲ್ಲಿ ಬಿಟ್ಟರೆ ಹೋಗೋರೆಲ್ಲ ಕಿತ್ಕೊಂಡು ಹೋಗ್ತಾರೆ. ಹಂಗಾಗಿ ರೋಡಿಗೆ ಹಾಕಿದ್ದೀವಲ್ವ ನಾವು ಗಿಡ, ಚೆನ್ನಾಗಿ ಕಾಣಿಸ್ತಾವಲ್ವ, ಕಿತ್ಕೊಂಡು ಹೋಗ್ಬಿಡ್ತಾರೆ. ಹಂಗಾಗಿ ಆಮೇಲೆ ನಮಗೆ ಪೂಜೆಗೆ ಇಲ್ದಂಗೆ ಆಗುತ್ತೆ. ಹಂಗಾಗಿ ಎಲ್ಲ ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಪಿಂಕದ 3 ಹೂವು ಸಿಕ್ಕಿದೆ. ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಒಂದು ಕೈಯಲ್ಲಿ ವಿಡಿಯೋ ಮಾಡ್ಕೋತಾ ಇದ್ದೀನಿ. ನೋಡಿ ಮೊಗ್ಗು ಇವಾಗ ಸ್ಟಾರ್ಟ್ ಆಗಿದ್ದಾವೆ. ನಾವು ಆಲ್ಮೋಸ್ಟ್ ಊರಿಗೆ ಬಂದು 1 ವೀಕ್ ಮೇಲೆ ಆಗಕ್ಕೆ ಬಂತು. 1 ವೀಕ್ ಏನು ಜಾಸ್ತಿನೇ ಆಯ್ತು. ಇನ್ನು ಇದರಲ್ಲಿ ಒಂದು ಫ್ಲವರಿಂಗೂ ಆಗಿಲ್ಲ. ಇವಾಗ ನೋಡಿ ಫ್ಲವರಿಂಗ್ ಸ್ಟಾರ್ಟ್ ಆಗಿದೆ. ನೀವು ನೋಡ್ಬೋದು, ದಾಸವಾಳ ಗಿಡಕ್ಕೆ ಬುಡಕ್ಕೇನೆ ಹಂಗೆ ಈರುಳ್ಳಿ ಚಿಪ್ಪೆ ಹಾಕಿದ್ದೀನಿ. ಸ್ವಲ್ಪ ನೆನೆಸ್ಬಿಟ್ಟು ಲಿಕ್ವಿಡ್ ಫರ್ಟಿಲೈಸರ್ ಮಾಡಿನೂ ಕೊಡಬೇಕು ಇವಾಗ. ನೋಡಿ ಎಲ್ಲ ಹಾರ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಎಕ್ಸೋರಾ ಯಾಕೆ ಇನ್ನೂ ಹಾರ್ವೆಸ್ಟ್ ಮಾಡ್ತಾಯಿಲ್ಲ ಅಂದರೆ, ನಾವು ಪೂಜೆಗೆ ಮಂಗಳವಾರ ಮಾಡ್ತೀವಿ, ಅವತ್ತು ಹಾರ್ವೆಸ್ಟ್ ಮಾಡ್ಕೊಳ್ಳೋಣ ಅಂತ ಎಕ್ಸೋರಾ ಮಾತ್ರ ಹಾರ್ವೆಸ್ಟ್ ಮಾಡಿಲ್ಲ. ಮತ್ತು ಅದರಲ್ಲಿ ಇನ್ನೂ ತುಂಬ ಚಿಕ್ಕ ಚಿಕ್ಕ ಹೂವು ಎಲ್ಲ ಇದೆ, ಅದೆಲ್ಲ ಚೆನ್ನಾಗಿ ಅರಳಿ ಅಂದ್ಬಿಟ್ಟು ಹಾಗೆ ಬಿಟ್ಟಿದ್ದೀನಿ. ನೋಡಿ ಇಷ್ಟು ಹೂವು ಸಿಕ್ಕಿದೆ ಇವತ್ತು. ನಾನು ಪ್ಲೇಟ್ ಏನೂ ತಂದಿರಲಿಲ್ಲ, ಅರ್ಜೆಂಟಲ್ಲಿ ಬಂದನಲ್ವ, ಹಂಗೆ ವೀಡಿಯೋ ಮಾಡ್ಕೊಂಡೆ. ನೋಡಿ ಎಷ್ಟೊಂದು ಎಲ್ಲೋ ಆಗಿದೆ ಎಲೆಗಳೆಲ್ಲ. ಅವೆಲ್ಲ ತೆಗ್ದಾಕಬೇಕು. ಒಂದು ದಿವಸ ಬಿಟ್ಟರೆ ಅದೇ ಉದುರೋಗುತ್ತೆ. ಗೊಬ್ಬರ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಗ್ರೋತ್ ಆಗ್ತಾಯಿದೆ. ನೋಡಿ ಇದರಲ್ಲೂ ಅಷ್ಟೇ ಡಬಲ್ ಪೆಟಲ್ಲು ಪಿಂಕು, ಅದರಲ್ಲೂ ಫ್ಲವರಿಂಗ್ ಸ್ಟಾರ್ಟ್ ಆಗಿದೆ. ಎಕ್ಸೋರಾ ಅಂತೂ ಫುಲ್ಲು ಹೂವು ಇದೆ, ತಿರ್ಗಾ ಚಿಗುರು ಬರ್ತಾಯಿದೆ. ಬದನೆಕಾಯಿ ದೊಡ್ಡದಿದ್ದು ಹಾರ್ವೆಸ್ಟ್ ಮಾಡಿಬಿಟ್ಟೆ. ಇದನ್ನು ಇವಾಗ ತಿರ್ಗಾ ಚಿಕ್ಕ ಚಿಕ್ಕ ಕಾಯಿದೆಲ್ಲ ದೊಡ್ಡದಾಗ್ತಾಯಿದೆ. ನೋಡಿ ಇಲ್ಲಿ 2 ಬದನೆಕಾಯಿ ಗಿಡ ಹಾಕಿದ್ದೀನಿ ತಿರ್ಗಾ. ಮತ್ತು ಇಲ್ಲೊಂದು ಚಿಕ್ಕದು ಪುಟಾಣಿದು, ಅದು 2 ಕಿತ್ಕೊಬರೋವಾಗ ಅದು ಬಂದಿತ್ತು, ಅದನ್ನು ಹಾಕಿದ್ದೀನಿ. ಮತ್ತು ಇಲ್ಲಿ ಡೈರೆ ಗಿಡ, ಇಲ್ಲಿ 3 ಬದನೆಕಾಯಿ ಗಿಡ ಇದ್ದಾವೆ. ಮತ್ತು ಇಲ್ಲೊಂದು ಮೆಣಸಿನ್ಕಾಯಿ ಗಿಡ, ಈರುಳ್ಳಿ, ಪುದೀನ, ಇದೆಲ್ಲ ಇವಾಗ ಸೆಟ್ ಮಾಡ್ಕೋತಾ ಇದ್ದೀನಿ. ನಾವು ಮನೆ ಕಟ್ಟೋವಾಗ ವೇಸ್ಟ್ ಆಗಿದ್ದಿತ್ತು ಗ್ರೆನೆಟ್ಟು, ಟೈಲ್ಸು ಎಲ್ಲ ಯೂಸ್ ಮಾಡಿಕೊಂಡು ಫುಲ್ಲು ಕೆಳಗೆಲ್ಲ ಇಟ್ಬಿಟ್ಟು ಪಾಟೆಲ್ಲ ಗಲೀಜಾಗ್ದಂಗೆ ಅದ್ರ ಮೇಲೆ ನಾನು ಇವಾಗ ಕ್ಯಾನ್ಗಳೆಲ್ಲ ಅರೇಂಜ್ ಮಾಡ್ಕೊಂಡಿದ್ದೀನಿ. ನೋಡಿ ಇದು ಈರುಳ್ಳಿದು ಚೆನ್ನಾಗಿ ಗ್ರೋತ್ ತೊಗೊಂಡಿದೆ ಈರುಳ್ಳಿ. ನೀವು ಫ್ರಿಜ್ಜಿಂದ ಹಾಕಿದ ದಿವಸ ನೋಡ್ಬೋದು, ನೀವು ಫುಲ್ಲು ಕೆಂಚಿಗಿತ್ತು. ಇವಾಗ ನೋಡಿ ಎಷ್ಟು ಗ್ರೀನ್ ಆಗಿದೆ. ಇದರಲ್ಲೂ ಪುದೀನ ಇದೆ. ಇದೊಂದು ವೆರೈಟಿ ಪುದೀನ, ಮತ್ತು ಆ ದೊಡ್ಡ ಪಾಟ್ ಕ್ಯಾನಲ್ಲಿ ಇದೆಯಲ್ಲ, ಅದೊಂದು ವೆರೈಟಿ ಪುದೀನ.
ಇದಂತೂ ನೋಡಿ ಎಷ್ಟು ಚೆನ್ನಾಗಿ ಹೂವು ಬಿಟ್ಟಿದೆ. ಇಲ್ಲಿ ವೈಟದ್ದು ಮತ್ತು ರೈನ್ ಲಿಲ್ಲಿ ಅಂತೂ ಮಳೆ ಬಂದಮೇಲೆ ಸಿಕ್ಕಾಪಟ್ಟೆ ಮೊಗ್ಗಾಗ್ಬಿಟ್ಟಿದೆ. ನೋಡ್ಬೋದು, ಒಂದು 7-8 ಮೊಗ್ಗಾಗಿದೆ. ಹೇಗೆ ಬರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ವೈಟ್ ಅಲ್ವಾ ಇದು, ವೈಟ್ ಕಲರು. ಪಿಂಕೆಲ್ಲ ನೆಲಕ್ಕೆ ಹಾಕಿದ್ವಿ. ನೋಡಿ ಇಲ್ಲೊಂದಿದೆ ಪಾಟು, ಅದನ್ನು ಎತ್ತಿಡಬೇಕು. ಮತ್ತು ಇದರಲ್ಲಿ ನೋಡಿ ಫ್ಲವರಿಂಗ್ ಬರ್ತಾಯಿದೆ ಇಂಡೋರ್ ಪ್ಲ್ಯಾಂಟಲ್ಲಿ. ಇವೆಲ್ಲ ತೋರಿಸಿದ್ನಲ್ವ, ಇದು ಸಂಜೆ ಮಳೆ ಲಾಸ್ಟ್ ನೈಟ್ ಮಳೆ ಬಂದಿತ್ತಲ್ಲ, ಫುಲ್ಲು ಎಲ್ಲ ಕ್ಲೀನ್ ಮಾಡಿದ್ದೆ. ಇವಾಗ ಪಾಟೆಲ್ಲ ಒರೆಸ್ಬಿಟ್ಟು ಒಳಗೆ ಎತ್ತಿಡಬೇಕು, ಯಾಕಂದರೆ ಇಲ್ಲಿ ಬಿಸಿಲು ಬೀಳುತ್ತೆ, ಎಲೆ ಎಲ್ಲ ಸುಟ್ಟೋದಂಗೆ ಆಗುತ್ತೆ. ಮಳೆ ಬಂದರೆ ಮತ್ತು ಗೊಬ್ಬರ ಕೊಟ್ಟಿರೋದೆಲ್ಲ ವೇಸ್ಟ್ ಆಗುತ್ತೆ. ನೋಡಿ ಆಚೆ ಎಲ್ಲ ಬಂದುಬಿಟ್ಟಿದೆ ಪಾಟಿಂದ. ಎಷ್ಟೊಂದು ಗೊಬ್ಬರ ಹಾಕಿದ್ವಿ, ಎಲ್ಲ ಹೋಗಿದೆ, ಸ್ವಲ್ಪನೇ ಉಳ್ಕೊಂಡಿದೆ. ಹಂಗಾಗಿ ಎಲ್ಲ ಇವಾಗ ಎತ್ತಿ ಒಳಗಿಟ್ಬಿಡ್ಬೇಕು. ಒಳಗಿಟ್ಬಿಟ್ಟು ಕ್ಲೀನ್ ಮಾಡ್ಕೊಂಡು ಒಳಗಿಟ್ಬಿಡ್ತೀನಿ. ಯಾಕಂದರೆ ಇದು ಇಂಡೋರ್ ಪ್ಲ್ಯಾಂಟ್ಸ್ ಅಲ್ವಾ, ಬಿಸಿಲು ಬಿದ್ದರೆ ನೋಡಿ ಎಲೆ ಎಲ್ಲ ಈ ರೀತಿ ಸುಟ್ಟೋಕಂಗೆ ಆಗ್ತಿದೆ. ನಾವು ಟೈಲ್ಸ್ ಎಲ್ಲ ಕ್ಲೀನ್ ಮಾಡಿಸ್ತಾ ಇದ್ವಿ ಅಂತ ಇದನ್ನೆಲ್ಲ ತಂದು ಆಚೆ ಇಟ್ಟಿದ್ವಿ ಪಾಟ್ಸ್ ಎಲ್ಲ. ಇವಾಗೆಲ್ಲ ರಿಅರೇಂಜ್ ಮಾಡ್ಕೋಬೇಕು. ಅದು ನಾನು ಒಳಗಿಟ್ಮೇಲೆ ನಾನು ಹೇಗಿಟ್ಟಿದ್ದೀನಿ ಅನ್ನೋದನ್ನ ತೋರಿಸ್ತೀನಿ ಆಮೇಲೆ. ನೋಡಿ ಈರುಳ್ಳಿದು ಎಷ್ಟು ಚೆನ್ನಾಗಿ ಬರ್ತಾಯಿದೆ, ಎಲ್ಲ ಗ್ರೀನಾಗಿ ಚೆನ್ನಾಗಿ ಹತ್ಕೊಂಡಿದೆ. ಇದರಲ್ಲಿ ಯಾಕೋ ಡಲ್ಲಾಗಿದೆ, ಅದರಲ್ಲಿ ಬಂದಿಲ್ಲ. ಸುಗಂಧರಾಜು ಇಂದು ರೀಪಾಟ್ ಮಾಡಿದ್ನಲ್ವ, ರೀಪಾಟ್ ಮಾಡಿದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ. ಆಮೇಲೆ ಅಲ್ಲಿ ಚಿಕ್ಕ ಪಾಟಲ್ಲಿ ಇರೋದೆಲ್ಲ ಯೆಲ್ಲೋ ಕಲರ್ ರೈನ್ ಲಿಲ್ಲಿದು ಸೀಡ್ಸಿಂದ ಬರ್ತಿರೋದದು. ನೋಡಿ ಸೇವಂತಿಗೆ ಗಿಡ ಪುದೀನದಲ್ಲಿತ್ತು, ಅದನ್ನು ತೆಗ್ದು ಹಾಕಿದ್ದೆ. ಅಂದರೆ ಬಿಸಿಲು ಆ ರೀತಿ ಡಲ್ ಅನ್ನಿಸ್ತಾ ಇದೆ, ಸಂಜೆ ಅಷ್ಟರಲ್ಲಿ ಸರಿನೇ ಹೋಗಿರುತ್ತೆ. ಕನಕಾಂಬರದೆಲ್ಲ ತೆಗೆದ್ಬಿಟ್ಟು ನಾನು ಇದ್ರೊಳಗಡೆ ಹಾಕಿದ್ದೀನಿ. ನೋಡಿ ಇದು ಲಾಸ್ಟ್ ಮುಂಚೆದು, ಮೊಗ್ಗು ಬರೋಕ್ಕಿಂತ ಮುಂಚೆದು, ಇನ್ನೂ ಪಾಟ್ಸ್ ಏನೂ ಅರೇಂಜ್ ಮಾಡಿರಲಿಲ್ಲ ಆವಾಗಿಂದು. ನೋಡಿ ಹಿಂಗಿತ್ತು, ನೀವು ಲಾಸ್ಟ್ ವೀಡಿಯೋದಲ್ಲಿ ನೋಡಿದ್ರೆ ಎಷ್ಟು ಚೆನ್ನಾಗಿ ಅರೇಂಜ್ ಮಾಡ್ಕೊಂಡಿದ್ದೀನಿ ನಾನು. ಹಿಂಗೆ ಕೆಲಸಗಳೆಲ್ಲ ನಡೀತಾ ಇದೆ. ಇದೊಂದು ವೀಡಿಯೋ ಹಿಂದೆ ಮುಂದೆ ಆಗಿದೆ. ಇದು ನೋಡಿ ಬದನೆಕಾಯಿ ಹಾರ್ವೆಸ್ಟ್ ಮಾಡ್ಕೊಂಡಿದ್ದು ನಾನು, ಅದನ್ನೇ ಹಾರ್ವೆಸ್ಟ್ ಮಾಡ್ಕೊಂಡಿದ್ದು. ಇದು ಇವಾಗ ದಪ್ಪ ಆಗಿದ್ದಿತ್ತು ನೋಡಿದ್ರಲ್ವ, ಅದು ನೋಡಿ ಇದು ದಪ್ಪ ಆಗಿತ್ತು. ಅದು ಹಾರ್ವೆಸ್ಟ್ ಮಾಡ್ಕೊಂಡಿರೋದು ಈ ಕಡೆ ಬಂದಿದೆ ವಿಡಿಯೋ. ತಿರ್ಗಾ ಸಿಕ್ಕಾಪಟ್ಟೆ ಫ್ಲವರಿಂಗ್ ಆಗ್ತಾಯಿದೆ, ಗೊಬ್ಬರ ಹಾಕಿರೋದಕ್ಕೂ ಅದಕ್ಕೂ ಬದನೆಕಾಯಿ. ಈ ವಿಡಿಯೋ ಮಾಡಿದಾಗ ಇನ್ನೂ ಹೊಸ ಸಸಿಗಳು ಬದನೆಕಾಯಿ ಎಲ್ಲ ಹಾಕಿರಲಿಲ್ಲ. ನೋಡಿ ಎಷ್ಟೊಂದು ಹೂವು ಆಗ್ತಾಯಿದೆ, ತುಂಬ ಚೆನ್ನಾಗಿ ಕಾಯಾಗುತ್ತೆ. ನೋಡಿಲ್ಲ, ಅದರಲ್ಲಿ ಕನಕಾಂಬರ ಇವಾಗ ಎಷ್ಟೊಂದು ಆಗಿದೆ, ಅವಾಗಿನ್ನೂ ಕನಕಾಂಬರ ಆಗಿರಲಿಲ್ಲ ಅಷ್ಟು. ಇವಾಗ ಸದ್ಯಕ್ಕೆ ಕೊತ್ತಂಬರಿ ಬೀಜ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಹಾಕ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಮತ್ತೊಂದು ಸ್ವಲ್ಪ ಟೊಮೆಟೊ ಸಸಿಗಳನ್ನ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟು ದಿವಸ ಇಲ್ಲಿ ನಾವು ಬ್ಯಾಂಗ್ಳೂರಲ್ಲಿ ಇದ್ದಿದ್ದರಿಂದ ಇಲ್ಲಿ ಸ್ವಲ್ಪ ಅರೇಂಜ್ಮೆಂಟ್ ಮಾಡ್ಕೊಳ್ಳೋದೇ ಆಯಿತು ಊರಲ್ಲಿ. ಇನ್ಮೇಲೆ ಸ್ವಲ್ಪ ಗಾರ್ಡನಿಂಗ್ ಕೆಲಸದ ಕಡೆ ಗಮನ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಇಷ್ಟು ಇವಾಗ ಗಾರ್ಡನ್ ಅಪ್ಡೇಟ್. ಸದ್ಯಕ್ಕೆ ಹುಳ ಎಲ್ಲ ಆಲ್ಮೋಸ್ಟ್ ಕಮ್ಮಿ ಆಗಿದೆ. ಇನ್ನೊಂದು ಸತಿ ಔಷಧಿ ಹೊಡೆದ್ರೆ ಫುಲ್ಲು ಕಮ್ಮಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆವಾಗ ಎಲ್ಲದಕ್ಕೂ ಹೊಡಿಬೇಕು ಔಷಧಿನ. ಆ ರೀತಿ ಹೊಡೆದ್ರೆ ಆವಾಗ ಚೆನ್ನಾಗಾಗುತ್ತೆ. ನೋಡಿ ವೈಟದ ಮೊಗ್ಗೆಲ್ಲ ಆಗ್ತಾಯಿದೆ ಇವಾಗ. ತುಂಬ ಚೆನ್ನಾಗಿ ನೆಲದಿಂದನೇ ಚೆನ್ನಾಗಿ ಹೊಡ್ಕೊಂಬಿಟ್ಟಿದೆ ಎಲ್ಲ ಗಿಡಗಳನ್ನೂ. ನೋಡಿ ಇದು ಅಷ್ಟೇ. ನೋಡಿ ಕೊಂಬೆನ ಬೆಂಕಿ ಹಾಕಿದ್ವಲ್ಲ, ಅದಕ್ಕೆ ಸ್ವಲ್ಪ ಡಲ್ ಅನ್ನಿಸ್ತಾ ಇತ್ತು. ಹೋಗಿ ಚೆಕ್ ಮಾಡಿದ್ರೆ ಅದು ಯಾಕೋ ಫುಲ್ಲು ಇದಾಗ್ಬಿಟ್ಟಿತ್ತು. ಕೊಂಬೆ ಎಳೆದು ನೋಡಿದ್ರೆ ಫ್ಲವರಿಂಗ್ ಆಗಿತ್ತು. ಹೂವು ಕಿತ್ಕೊಳ್ಳೋರು ನೋಡಿ ಹೆಂಗೆ ಮುರಿದಾಕಿದ್ದಾರೆ ಕೊಂಬೆನ. ಮುಟ್ಟಿದ ತಕ್ಷಣ ಬಂದ್ಬಿಡ್ತು ಹಂಗೇನೆ. ಅದಕ್ಕೆ ನಾನೇನು ಮಾಡಿದೆ, ಇದನ್ನು ಇವಾಗ ಬೇರೆ ಪಾಟಿಗೆ ಹಾಕೋಣ ಅಂತ ತೊಗೊಂಡು ಹೋಗ್ತಾಯಿದ್ದೀನಿ. ಇದು ಎಲೆ ಎಲ್ಲ ತೆಗೆದ್ಬಿಟ್ಟು ನಾನು ಇದನ್ನು ಪಾಟಿಗೆ ಹಾಕ್ತಾಯಿದ್ದೀನಿ. ನೋಡೋಣ, ಯಾಕಂದರೆ ಕಡ್ಡಿ ಸ್ವಲ್ಪ ಬಲ್ತಿರೋ ಥರ ಇದೆ ಅಲ್ವಾ, ಬರುತ್ತಾ ಹೆಂಗೆ ಅಂತ ಟ್ರೈ ಮಾಡೋಣ ಅಂತ ಹಾಕ್ತಾಯಿದ್ದೀನಿ. ಹೂವು ಇದರಲ್ಲಿ ದಪ್ಪದ ಹಳ್ಳಿತ್ತು ಒಂದು. ಬೆಳಗ್ಗೆ ನಾವು ಕಿತ್ಕೊಳ್ಳೋ ಅಷ್ಟರಲ್ಲಿ ಒಬ್ಬರು ಕಿತ್ಕೊಂಡಿದ್ರು. ಅವ್ರು ಕಿತ್ಕೊಳ್ಳೋವಾಗಲೇ ಮುರಿದೋಯ್ತು ಅನಿಸುತ್ತೆ. ಅದು ಜೋರಾಗಿ ಎಳೆದಿರ್ತಾರಲ್ವ, ಕಟ್ಟಾಗಿರುತ್ತೆ. ನಾನು ಸುಮ್ಮನೆ ಡಲ್ಲಾಗಿದೆಯಲ್ಲ ಅಂತ ತೆಗ್ದಿದ ತಕ್ಷಣ ನೋಡಿದ್ರೆ ಅದು ಹಂಗೆ ಬಂದೇ ಬಿಡ್ತು. ಇದನ್ನೊಂದು ಹಾಕಿದ್ದೀನಿ ಫ್ರೆಂಡ್ಸ್ ಈ ಸತಿ. ನೋಡೋಣ ಇದು ಹೇಗೆ ಬರುತ್ತೆ ಅಂತ. ನಾನು ಯಾವ ಅಲೋವೆರಾ ಜೆಲ್ಲು ಏನೂ ಹಾಕಿಲ್ಲ, ಹಾಕ್ಬಿಟ್ಟು ಗಿಡಗಳ ನೆರಳಲ್ಲೇ ಇಟ್ಟಿದ್ದೀನಿ.
ನೋಡಿ ಈ ರೀತಿ ವೇಸ್ಟ್ ಒಂದು ಬಾಟಲ್ ಇತ್ತು, ಆ ಬಾಟ್ಲ್ ಒಳಗಡೆ ಹಾಕಿದ್ದೀನಿ. ಅದರಲ್ಲೇ ಪಾಟಿಂಗ್ ಮಿಕ್ಸ್ ಎಲ್ಲ ಇದ್ದಿದ್ದರಿಂದ ಏನು ಬೇರೆ ನಾನು ಸಪ್ರೇಟಾಗಿ ಅಂತ ಏನು ಮಾಡೋಕ್ಕೆ ಹೋಗಲಿಲ್ಲ. ಕಿತ್ಕೊಂಬಂದಿದ ತಕ್ಷಣ ಹಾಗೆ ಹಾಕಿದ್ದೀನಿ. ಅಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್